ಮೊದಲಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂಥರ ಸ್ಪೆಷಲ್ ಪ್ರೆಸ್ ಮೀಟ್ ಅಂಡ್ ಫಸ್ಟ್ ಟೈಮ್ದು ಪ್ರೆಸ್ ಮೀಟ್ ಇದು. ಯಾಕೆಂದ್ರೆ ಇಷ್ಟು ದಿನ ಸಿನಿಮಾಗಳದ್ದು ಅದು ಇದು ಮಾಡ್ತಾ ಇದ್ವಿ. ಮೊದಲನೇ ಬಾರಿಗೆ ನನ್ನ ಪರ್ಸನಲ್ ಪ್ರೆಸ್ ಮೀಟ್ ಕೂಡ. ಯಾಕೆಂದ್ರೆ ಇದೇ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆ ಅಂದ್ರೆ ತುಂಬಾ ಖುಷಿ ಆಗಿದೆ. ಯಾಕೆಂದ್ರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರದ ಪ್ರೀತಿ. ಯಾಕೆಂದ್ರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜ್ ಅಲ್ಲಿ ಒಂದು ಅವಾಗ ಹವ್ಯಾಸಿ ತರ ಮಾಡ್ಕೊಂಡ್ ಬರ್ತಿದ್ದ ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿವಿಗೆ ಬಂದು ಮತ್ತು ಸಿನಿಮಾ ಇಂದ ಬಂದು ಒಂದು ಒಬ್ಬ ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತೆ ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ಅನ್ನೋ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ ಎಲ್ರೂ ಗೊತ್ತು, ದಯವಿಟ್ಟು ಬರಕ್ ಆಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ನೀವು ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲಾ ಕಡೆಯಿಂದನೂ ಅವ್ರು ಬರಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದೀರಾ, ಆಶೀರ್ವದಿಸಿದೀರಾ. ಯಾರ್ಯಾರು ಬರಕ್ಕಾಗುತ್ತೆ ದಯಮಾಡಿ ಬನ್ರಿ. ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಮನೇಲೇ ಕೂತ್ಕೊಂಡು ನೀವು ಹರಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರು ನನಗೆ ಖಂಡಿತ ಅದು ಒಳ್ಳೇದಾಗತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ರೂ ಮದುವೆಗೆ ಬನ್ನಿ. ಇದೆ 29-30ಕ್ಕೆ. ಆದ್ರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗತ್ತೆ. ಯಾರಾದ್ರೂ ಬೈಟ್ ಸ್ಕೀಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮ್ಗೆ ಸಪ್ರೇಟ್ ಆಗಿ. ಮತ್ತೆ ಪ್ರತಿಯೊಬ್ಬರಿಗೂ ಲೈವ್ ಕೊಡಕ್ಕೆ ಏನೇನ್ ಮಾಡ್ಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ತರದ್ದು ತೊಂದರೆ ಆಗ್ಬಾರ್ದು, ನಮಗೂ ಯಾವುದೇ ತರದ್ದು ಮುಜುಗರಗಳಾಗಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ಥ್ಯಾಂಕ್ ಯು. ಲವ್ ಇಲ್ಲ, ಇದು ಅರೇಂಜ್ ಮ್ಯಾರೇಜು. ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡಕ್ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯ್ತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದ್ರೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವ್ರೇ ಬಾಳ ಸಂಗಾತಿ ಆಗ್ಬೇಕು ಅಂತ ಬರೆದಿದ್ರು. ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹದೇವಪುರ ಅಂತ. ಮೋಸ್ಟ್ಲಿ ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲ ಊರು ಚಿರಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದ್ರೆ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಂಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂತವ್ರು ಸಿಕ್ಕಿದ್ದಾರೆ ಅಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ.